ಏನೋ ಮಾಡ್ತಾವ್ರೆ ಇವರು. ಓ ಗುಡ್ಗುಡ ಬಿಡ್ಬಿಡಿ. ವಾಹನ ಚಲಿಸುತ್ತಿದೆ, ಸೈಡಿಗೆ ಬಾ ಮಾನವ. ಮಾನವ ಅವ ಯಾವುದೋ ಲೋಕದಲ್ಲಿರುವನು. ಇವರು ತುಂಬಾ ಬಕಾಸುರನಂತೆ ಬಡಿಯುತ್ತಿರುವರು. ಏನಿಲ್ಲ. ಮಧ್ಯ ರೋಡಲ್ಲೇ ಯೂ ಟರ್ನ್ ತಗೋತಾ ಇದೀವಿ. ಯಾವ್ದೋ ಈಕೋ ಬೀಚ್ ಇದೆ ಅಂತ ಇಲ್ಲಿ. ಇವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇಲ್ಲಿ ಕಾಣ್ತು ಹೋಯ್ತಾ. ಕಾಸರಗೋಡು 1 hour ವಲಯ. ಇಲ್ಲಿ ಪಾಳ್ ಬಿದ್ದಿರೋ ಮನೆಗಳಿದಾವೆ ಈ ಕಡೆಗೆಲ್ಲ. ಇಲ್ಲಿಗೂ ಟಿಕೆಟ್ ಅಂತ ಇವರು ಟ್ರಿಪ್ ಬಂದ್ಬಿಟ್ಟು ಎಲ್ಲಾನು ಕವರ್ ಮಾಡ್ಬೇಕು ಅಂತಾರೆ. ಎಲ್ಲ ಕವರ್ ಮಾಡೋದಲ್ಲ ಕಣ, ಹೋಗೋ ಪ್ಲೇಸ್ ನ ಎಂಜಾಯ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಈಕೋ ಬೀಚು. ಇಲ್ಲಿ ಅಷ್ಟೊಂದು ಜನ ಇಲ್ಲ, ಎಲ್ಲ ಖಾಲಿ. ಏನೋ ಮಾಡ್ತಾವ್ರೆ ಇವರು. ಏನೋ ಇಲ್ಲಿ ಕಪ್ಪಿ ಚೇಷ್ಟೆ ಮಾಡ್ತಾವ್ರೆ ನಮ್ಮ ಹುಡುಗರು. ಏನಂತ ಗೊತ್ತಿಲ್ಲ. ಓ ಬಾವಿನೇ ತೋಡ್ಬಿಟ್ಟಾರೆ ಗುರು. ಇಲ್ಲಿ ನೀರು ಇಲ್ಲಿ ಬಂದದ್ದ ಬರಲು ಗೊತ್ತಿಲ್ಲ, ತೋಡ್ತಾನೆ. ಓ ಬಂತ ಓ ಅಯ್ಯಯ್ಯೋ. ಹಾ ಹಿಂಗ್ ಬಿಡ್ಬೇಕು, ನಿಧಾನಕ್ಕೆ ಬಿಡ್ಬೇಕು. ಓಹೋ ಇಂಟ ಮಾಡ್ಬೇಡ ಜನ, ಚಳ ಬಿಡ್ಬೇಕು. ನಾವು ಅದ ನೋಡ. ಲೈ ನೀನ್ ಯಾಕ ನೋಡಲಿ. ಇರೇರಿ ನಾನು ಇಲ್ಲಿ ಮೆಟ್ಲು ಮಾಡ್ತೀನಿ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಕಳ್ಳನ್ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ? ಏಸಪ್ಪ ಚೆನ್ನಾಗಿ ಕಟ್ಟಿ, ಚೆನ್ನಾಗ ನಿಧಾನಕ್ಕೆ. ಟಾಪ್ ಇದ್ದೋಗ್ಬಿಟ್ಟದ್ದು ಜೋಪಾನ. ಅಯ್ಯೋ ಇವಾಗ ಈಕೋ ಬೀಚಿಂದ ನೆಕ್ಸ್ಟ್ ಹೋಗ್ತಾ ಇದೀವಿ ನಾವು. ಈಕೋ ಬೀಚಿಗೆ ನೀರು ಒಳಗಡೆಗೆ ಹೋಗಿಲ್ಲ, ಹೊರಗಡೆನೆ ಆಟ ಆಡ್ಕೊಂಡು ಬಂದ್ವಿ. ನೀವೇನಾದರೂ ಬೀಚ್ ಒಳಗಡೆಗೆ ಆಟ ಆಡ್ತೀವಿ ಅಂದರೆ ಆರಾಮಾಗಿ ಹೋಗ್ಬೋದು. ಮುರುಡೇಶ್ವರದಿಂದ ಗೋಕರ್ಣಕ್ಕೆ ಹೋಗೋ ಮಧ್ಯ ದಾರಿಲಿ, ಮುರುಡೇಶ್ವರದಿಂದ ಒಂದು 4-5 ಕಿಲೋಮೀಟ್ರಲ್ಲಿ ಈ ಈಕೋ ಬೀಚ್ ಸಿಗುತ್ತೆ. ಚೆನ್ನಾಗಿದೆ. ಮುರುಡೇಶ್ವರ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬಟ್ ಇಲ್ಲಿ ಜನ ಕಡಿಮೆ ಆಗಿರೋದ್ರಿಂದ ನೀವು ಕೂಲಾಗೆ ಪೀಸಾಗಿ ಆಟ ಆಡ್ಕೊಂಡು ಹೋಗ್ಬೋದು. ನೀವು ಇಲ್ಲಿ ಅಲ್ಲೇ ಸ್ನಾನ ಮಾಡೋದಕ್ಕೆ ನೀರು ಮತ್ತು ಪಾರ್ಕು ಎಲ್ಲ ಇದೆ, ಎಲ್ಲ ನೋಡಿಕೊಂಡು ಹೋಗ್ಬೋದು. ಅವರೊಬ್ರು ಕೇಳ್ತಾ ಇದ್ರಲ್ಲ ನಮ್ಮನ್ನು ಎಲ್ಲಿಗೋ ಬೋಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನೋಡಿ ಇದೇ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ. ಸೊ ನಾವು ರೋಡಲ್ಲೇ ನಿಂತ್ಕೊಂಡು ನೋಡ್ಕೋಬೋದು ಅನ್ನೋ ಒಂದು ಕಾರಣಕ್ಕಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ನೋಡಿಕೊಂಡು ಖುಷಿ ಪಡ್ತಾ ಇದ್ದೇವೆ. ಬಟ್ ಇದನ್ನೆಲ್ಲ ನೋಡೋದಕ್ಕೆ ಒಂದು ಕೂಲ್ ವೆದರ್ ಬೇಕು. ಮೋಡ ಕವಿದ ವಾತಾವರಣ, ಮಳೆ ಬರೋ ವಾತಾವರಣ, ಆ ಥರ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇವಾಗ ಬಿಸಿಲಾಕೊಂಡು ರುಬ್ತಾ ಇದೆ, ಚೆನ್ನಾಗಿರಲ್ಲ ನೋಡೋದಕ್ಕೆ. ಮತ್ತೆ ಇಲ್ಲಿ ಏಕೆ ನಿಲ್ಸಿರೋದು ಮಾನವ? ತಂಪು ಪಾನೀಯಗಳನ್ನು ಸವಿಯೋದಕ್ಕೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಜೋಬಿ ಮೊಬೈಲ್ ಹಾಕಿದ್ರೆ ಜೋಬಿಂದ ಎತ್ತಾರೆ. ನೀವು ನೋಡ್ಕೊಳ್ಳಿ ಹೇಗೆ ಮೊಬೈಲ್ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಜೋಬಿಲ್ ಹಾಕ್ತಕ್ಕೆ ಇದು ಎರಡನೇ ಮಾರ್ಗ. ನಿಮ್ಮನ್ನು ನೋಡಿ ಇಲ್ಲಿನ ಮಹಿಳೆಯರು ಕಿಸನೆ ನಕ್ಕರು ಮಹಾರಾಜರೇ. ವಾಹನ ಚಲಿಸುತ್ತಿದೆ, ಸೈಡಿಗೆ ಬಾ ಮಾನವ. ಅವ ಯಾವುದೋ ಲೋಕದಲ್ಲಿ ಇರುವೆಯ ಮಾನವ? ಪ್ರೇಯಸಿಯ ಗುಂಗಲ್ಲಿ ಇರುವೆಯ ನೀನು? ಮತ್ತೆ ಇಲ್ಲಿಗೆ ಬಾ. ಇವರು ತುಂಬಾ ಬಕಾಸುರನಂತೆ ಬಡಿಯುತ್ತಿರುವರು. ಶಿವರ ನಿಮ್ಮ ಚಾಲೆಂಜ್ ಇದೆ, ಹೇಳಿ. ನಿಮ್ಗೆ ಯಾವ ಸ್ವೀಟ್ ಬೇಕು ಆ ಸ್ವೀಟ್ ತಗೊಳ್ಳಿ, ಅದ್ರ ಅಮೌಂಟ್ ನಾನು ಕೊಡ್ತೀನಿ. ಬಟ್ ಆ ಸ್ವೀಟಲ್ಲಿ ಒಂದು ಸ್ವಲ್ಪನಾದ್ರೂ ಕೂಡ ಅಲ್ಲಿ ನಿಂತಿರೋ ಹುಡುಗಿ ಯಾರಾಗ ನೀವು ತಿನ್ನಿ. ನೀವಂದ್ರೆ ನೀವು ಕೊಟ್ಟು ತಗೊಂಡ್ರೆ ಸಾಕು. ಅಲ್ಲ ನೀವು ಎಂತೆಂತ ಚಾಲೆಂಜ್ ಮಾಡಿದ್ದೀರಾ, ಇದು ನಿಮ್ಗೆ ಲೆಕ್ಕವೇ? ನೋಡಿ ಟ್ರೈ ಮಾಡಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಇಲ್ಲೇ ಹೋಗ್ತಾ ಇದ್ವಿ, ಆನ್ ದ ವೇ ಒಂದು ಬೇಕ್ರಿ ಸಿಕ್ತು, ನಿಲ್ಸಿದ್ದೀವಿ. ಎಲ್ಲರೂ ಅವ್ರಿಗೆ ಏನೇನು ಬೇಕು ತಗೊಂಡು ದನ ತಿಂತಾ ಇದ್ದಾರೆ. ಸಾರಥಿ ನಮ್ಮ ರಥ ಜೋಪಾನ. ಇದು ಯಾವ ಗ್ರಾಮ? ಇದು ಸಾಲಿಗ್ರಾಮ ಅಲ್ಲ, ಗ್ರಾಮದ ನಾಮಫಲಕವೇ ಇಲ್ಲ ಎಲ್ಲುವೆ. ಇದು ಹುಡುಕಿ ಕುಮಟ ರವಿ ಕುಮಟ ಅವರು ಸಂಗೀತ ವಿದ್ವಾಂಸ.
ಹೌದು. ಪ್ರಜೆ ನೋಡಿಕೊಂಡು ಮಾತಾಡು ಪ್ರಜೆ. ನಮ್ಮ ರಾಜರಿಗೆ ಅನ್ನುವುದು ಸರಿ ಉಂಟೆ? ರಾಜರು ನಮಗೋಸ್ಕರ ಏನೇನೆಲ್ಲ ಮಾಡಿದ್ದಾರೆ. ಅವ್ರ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ, ಅವರ ರಾಜ್ಯವನ್ನೇ ಮಾರಿದ್ದಾರೆ. ಇದೀಗ ತಾನೆ ನಮ್ಮ ಇನ್ನು ಸ್ವಲ್ಪ ಹೊತ್ತು ಬೇಕಾಗಿ ನಮ್ಮ ಪ್ರಜೆಗಳನ್ನೇ ಮಾರುವ ಸಂದರ್ಭ ಬರುವುದು. ಪ್ರಭುಗಳೇ, ನಿಮ್ಮ ಜೀವನವನ್ನು ಸ್ವಲ್ಪ ನಮಗೆ ವಿಸ್ತಾರವಾಗಿ ಹೇಳುತ್ತೀರಾ? ಅದಕ್ಕೆ ಸಮಯವಿಲ್ಲ. ಸಮಯವಿದ್ದರೂ ಹೇಳುವ ಮನಸ್ಸು ನನ್ನಲ್ಲಿ ಇಲ್ಲ. ಹೇಳುವ ಮನಸ್ಸನ್ನೇ ಕಳೆದುಕೊಂಡಿದ್ದೀರಾ? ಹೌದು. ನಡೆ ಮುಂದೆ ತಗ್ಗದಿರು ನೀ ಎಂದು, ತಗ್ಗಿದರೆ ಹಿಂದೆಯಿಂದ ತಗ್ಗಿಸಿ ಬಿಡುವರು. ಸಾರಥಿ ಮೌನವಾಗಿದ್ದರೆ ಎಂದರೆ ನೀವು ಅಲ್ಲೇ ತಿಳಿದುಕೊಳ್ಳಿ, ಅವರ ಹೊಟ್ಟೆಗೆ ಉಪಹಾರ ಬೇಕೆಂದು ಹಿಂದೆ ಇರೋ ಪುಳಿಯೋಗರೆ ತಂದು ಸ್ವಲ್ಪ ಕೊಡಿ, ಅವರ ಬಾಯಿಗೆ ಹಾಕಿ ಮುಖದಲ್ಲಿ ಮಂದಹಾಸ ಕಾಣಬೇಕೆಂದು ನಮ್ಮಲ್ಲಿ ತುಂಬಾ ಅಪಾರವಾದ ಮನವಿ. ಜಾಗ. ಮೇಲೆ ನಮ್ಮ ಟಾರ್ಪಲ್ ಒತ್ತಿಕೊಂಡು ಹೋಗುತ್ತಿದೆ ನೋಡಿ. ಪರವಾಗಿಲ್ಲ, ನಮ್ಮ ಜೀವನವೇ ಒತ್ತಿಕೊಂಡು ಹೋಗುತ್ತಿದೆ. ಸಮಾಧಾನ ಪ್ರಭು, ಸಮಾಧಾನ ಪ್ರಭು. ಎಲ್ಲೆಲ್ಲ ಹೋಯ್ತು, ಎಲ್ಲೆಲ್ಲ ಮತ್ತೆ ಪ್ರಭುಗಳು ಕೋಪಗೊಂಡು ಏನೇನೋ ಏಕವಚನದಲ್ಲಿ ಮಾತನಾಡುತ್ತಿದ್ದಾರೆ. ಪ್ರಭು ಇದು ತುಂಬಾ ಮಾಡಬೇಕಾಗುತ್ತದೆ ಎಂದು ನಮಗೆ ತುಂಬಾ ಕೆಲಸ ಹಿಡಿಯುತ್ತದೆ, ಒಂದು ವಾರದ ಕೆಲಸ. ದಯವಿಟ್ಟು ನೀವು ಅಸಭ್ಯ ಮಾತನ್ನು ಕಮ್ಮಿ ಮಾಡಿ. ಪ್ರಜೆಗಳು ಕೋಪಗೊಂಡ್ರೆ ತುಂಬಾ ಕಷ್ಟ. ಯುದ್ಧಕ್ಕೆ ಬರುತ್ತಾರೆ. ಸಾರಥಿಯ ಮೇಲೆ ನೀವು ಕೋಪಗೊಂಡ್ರೆ ಇನ್ನೂ ಕಷ್ಟ. ಸಮುದ್ರದ ಒಳಗೆ ಸಾರಥಿ ಆದವನು ಮುಂದೆ ಹಿಂದೆ ಅಕ್ಕಪಕ್ಕ ನೋಡಿಕೊಂಡು ಬೋರ್ಡನ್ನು ನೋಡಿಕೊಂಡು ಓಡಿಸಬೇಕು. ಸಾರಥಿ 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 ಏನು ನಿಮ್ಮ ಕೀರ್ತಿ? ಗೇರನ್ನು ಕಿಳಿ ಮುಂದೆ ನಡೆಯಿರಿ. ಪ್ರಜೆಗಳೇ, ನೀವು ಎಷ್ಟು ಬಾರಿ ಈ ಕ್ಷೇತ್ರಕ್ಕೆ ಬಂದಿರುವಿರಿ? ಇದೇ ಮೊದಲ ಬಾರಿ. ಇದೇ ಮೊದಲ ಬಾರಿ. ಎಲ್ಲರೂ ಇದೇ ಮೊದಲೇ? ಹೌದು. ಅಯ್ಯೋ ಶಿವನೇ, ನಾನು ಮೊದಲೇ ಬಂದಿರುವುದು. ಅದು ನಿಮ್ಮ ಕೃಪಾ ಕಟಾಕ್ಷದಿಂದ ಬಂದಿದ್ದೇವೆ ಪ್ರಭುಗಳೇ. ಹೌದೇ? ನೀನು ಸಾರಥಿ, ನಾವು ಇಲ್ಲೇ ಕಂಬಕ್ಕೆ ಕಟ್ಟ ಹಸಿ ಜಡಿ ಸ್ವಲ್ಪ ನೋಡಿಕೊಂಡೆ ಹೋಗು. ನಮ್ಮ ಸಾರಥಿ ಅದರಲ್ಲಿ ಎತ್ತದ ಕೈ ಜಡಿಸ್ಕೊಳಕ್ಕೆ. ಪ್ರಭು ಈ ರಥದ ಸಾರಥಿಯ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ಕೇಳಿರುತ್ತದೆ. ನಮ್ಮ ಮಾತು ಅವನಿಗೆ ತಲುಪಿದೆ. ಅದಕ್ಕೆ ಅವರ ನಮ್ಮನ್ನು ಮುಂದಕ್ಕೆ ಹೋಗಿ ಎಂದು ಅವರ ಹಿಂದೆ ಉಳಿದರು. ಪ್ರಜೆ ಸಾರಥಿ, ನಿಮ್ಮ ಅಮ್ಮ ಇಲ್ಲೇ ಹೋಗ್ತಿದ್ದಾಳೆ ನೋಡಿ. ಮ್ಯಾಪ್ ನೋಡಪಟ್ಟಿದೆ, ಮ್ಯಾಪ್ ಕರೆಕ್ಟ್ ಆಗಿದೆ. ಎಲ್ಲ ನಡೆ, ನೀವು ಮುಂದೆ ಸಾಗಿರಿ. ಪ್ರಭು ರೂಟ್ ಅನ್ನು ತೋರಿಸುತ್ತೀರಾ? ಇನ್ನೊಂದು ಅರ್ಧ ಮೈಲಿಯ ನಂತರ ಎಡಕ್ಕೆ ಚಲಿಸಿ. ಸಾರಥಿ ಕೇಳಿಸಿಕೊಂಡೆಯಾ? ಪ್ರಭು, ಶಬರಿಮಲೆ ಯಾತ್ರರು ತುಂಬಾ ಜಾಸ್ತಿ ಆಗಿದ್ದಾರೆ, ಎಲ್ಲೆಲ್ಲೂ ಬರುತ್ತಿದ್ದಾರಲ್ಲ ಪ್ರಭು. ಇಲ್ಲಿ ಸೀರೆ ಉಟ್ಟ ಮಹೆ ಒಬ್ಬರು ಕಾಣುತ್ತಿಲ್ಲವಲ್ಲ? ಇವನು ರೈಟ್, ಯುವತಿಯನ್ನು ನೋಡುತ್ತಿಲ್ಲ, ಬರೀ ನಾಯಿಯನ್ನೇ ನೋಡುತ್ತಿದ್ದಾನೆ. ಏಕೆಂದರೆ ಅವರವರ ರಕ್ತ ಸಂಬಂಧ ಅವರವರಿಗೆ ಗೊತ್ತು. ಕೊನೆಗೂ ಪ್ರಭುಗಳು ನಮ್ಮನ್ನು ಗೋವನ್ನು ಸೇರಿಸಿದ್ದಾರೆ. ಪ್ರಜೆಗಳಿಗೆ ಒಂದು ಮಂದಹಾಸ ಬಂದಿದೆ. ಈಗ ಈ ಮ್ಯಾಪ್ ಅನ್ನು ನಂಬಿಕೊಂಡು ಹೋಗಲು ಕಷ್ಟ ಇದೆ. ನಾವು ಇದೇ ಭಾಗ ಬೀಚಿಗೆ ಬಂದು ಸೇರುತ್ತಿದ್ದೇವೆ. ನಮ್ಮ ಪ್ರಭುಗಳಿಗೆ ಇಲ್ಲಿ ಬೋಳಿಸಿ ಕಳಿಸಿದ್ದಾರೆ ಬಾಟ್ರಿನಲ್ಲಿ. ಸಿಲಿಂಡರ್ ಎತ್ತು ಬಂದಿದ್ದೇವೆ. ನಮ್ಮ ಪ್ರಭುಗಳ ಜೋಬಿಗೆ ಕತ್ತರಿ ಬಿದ್ದು 5,000 ಮಾರ್ರೆ. ಈಗಾಗಲೇ ಸಾಮ್ರಾಜ್ಯವು ದಿವಾಳಿಯತ್ತ ತಿರುಗುತ್ತಿದೆ. ಇಲ್ಲೇ ಎಲ್ಲರೂ ಪಾರ್ಕ್ ನಮ್ಮ ಜನರೇ ನೋಡಿ, ಮೊದಲು ಪಕ್ಕದ ಈ ರಾಜ್ಯದ ಜನರ ಪಕ್ಕ ಹಾಕಿದರೆ ಟೈರು ಇರುವುದಿಲ್ಲ. ರಾತ್ರೋರಾತ್ರಿ ನಮ್ಮನ್ನು ದಿವಾಳಿ ಮಾಡಿ ಬೋಳಿಸಿ ಕಳಿಸಿ ಬಿಡ್ತಾರೆ. ಇದೇ ಖುಷಿಗೆ ನಿಮ್ಮ ಕೊರಳಲ್ಲಿರೋ ಒಂದು ಮುತ್ತಿನ ಹಾರವನ್ನು ಕೊಟ್ಟು ಬಿಡಿ. ಏನೂ ಇಲ್ಲವೇ? ಏನಿಲ್ಲ. ರಾಜರು ಪ್ರಭುಗಳು ಪ್ರಭುಗಳ ಕತ್ತಲ್ಲಿ ಏನೂ ಇಲ್ಲ, ಎಲ್ಲವೂ ಖಾಲಿಯಾಗಿದೆ. ಮುತ್ತಿನ ಹಾರ ಕೂಡ ಖಾಲಿಯಾಗಿದೆ, ಬಿಟ್ಟಿದ್ದಾರೆ. ಸೊಂಟದಲ್ಲಿ ಉಡುದಾರ ಇದೆಯಾ ನೋಡಿಕೊಳ್ಳಿ. ಗೋವಾದಲ್ಲಿ ಮಾತಾಡೋದು ಕೊಂಕಣಿ ಅಂತೆ, ನಾವು ಹಿಂದಿ ಅಂತ ಅನ್ಕೊಂಡಿದ್ವಿ, ಕೊಂಕಣಿ ಅಂತ. ನಮಗೆ ಕೊಂಕಣಿಯೂ ಬರುವುದಿಲ್ಲ, ಹಿಂದಿಯೂ ಬರುವುದಿಲ್ಲ. ನಮಗೆ ಬರುವುದೊಂದೇ ಕನ್ನಡ. ಎಲ್ಲಿ ಹೋದರೂ ಕನ್ನಡ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ.